ದೇವಸ್ಥಾನ ಅದು. ಅಲ್ಲಿ ಅಕ್ಕಪಕ್ಕ ಮಾರಮ್ಮನ ದೇವಸ್ಥಾನ ಇದೆ, ಇಲ್ಲಿ ಮಹಾಬಲನ್ ದೇವಸ್ಥಾನ ಇದೆ, ಮತ್ತೆ ಚಾಮುಂಡಿ ದೇವಸ್ಥಾನ ಇದೆ. ಅಲ್ಲಿ ಮಹಿಷ ಅಂತ ನಾವು ನೋಡೋದಾದ್ರೆ ಕೆಲವೊಬ್ರು ದೇವ್ರು ಅಂತ ಅವರವರ ನಂಬಿಕೆ ಅವ್ರು ಅನ್ಕೊಳ್ತಾರೆ. ಬಟ್ ತುಂಬಾ ಜಾಸ್ತಿ ಜನ ಮಹಿಷನನ್ನ ಸಂಹಾರ ಮಾಡಿ ಯಾಕೆ ಚಾಮುಂಡಿ ಆದ್ಲು ಅಂತ ಅಂದು, ದೇವತೆ ಆದ್ಲು ಅಂತ ಅಂದು. ಸೊ ಅಂಥ ಜಾಗಕ್ಕೆ ಈ ಮಹಿಷಾಸುರ ಹೇಗ್ ಬಂದ, ಯಾವಾಗ ಬಂದ, ಯಾಕೆ ಬಂದ? ನಮ್ಮ ಮೊದಲನೇದಾಗಿ ಮಹಿಷಾಸುರ ಮರ್ದಿನಿಯ ಚಿತ್ರಗಳನ್ನ ನೀವು ನೋಡಿದ್ರೆ, ಶಿಲ್ಪಗಳನ್ನ ನೋಡಿದ್ರೆ ಅಸುರ ಸಂಹಾರವನ್ನ ಮಾಡ್ತಾ ಇರೋದಿದೆ. ಹೌದು. ಈಗ ಮಹಿಷಾಸುರ ಇಲ್ದೇನೆ ಮಹಿಷಾಸುರನ ಸಂಹಾರ ಮರ್ದಿನಿ ತೋರಿಸಬಹುದಾಗಿತ್ತಲ್ಲ, ಬರೀ ತ್ರಿಶೂಲ ನಿಂಗೆ ಇಟ್ಬಿಟ್ಟಿದ್ರೆ ಸಾಕಾಗಿದೆ. ಅಂದ್ರೆ ನಮ್ಮ ಪುರಾಣಗಳ ಪರಿಕಲ್ಪನೆಯ ಪ್ರಕಾರ ಒಂದು ಮಾತಿದೆ, ಅಸುರನನ್ನ ಸಂಹಾರ ಮಾಡಿದಾಗ್ಲೂ ಕೂಡ ತಾಯಿ ನಿನ್ನ ಅಜ್ಞಾನದಿಂದ ಇದು ಸಂಹಾರ ಆಗ್ತಾ ಇದೆ, ನಿನ್ಗೆ ಏನ್ ಬೇಕೋ ಕೇಳ್ಕೊ ಅಂತ ಹೇಳ್ತಾರೆ ಪುರಾಣದಲ್ಲಿರುವಂತಹದ್ದು. ಯಾವ ಮಹಿಷಾಸುರ ಮರ್ದಿನಿಯ ಪುರಾಣವನ್ನ ನೀವು ಓದ್ತಾ ಇದ್ದೀರೋ, ಚಂಡಿ ಮಹಾತ್ಮ, ಅದರಲ್ಲೇ ಇರುವಂತ ಮಾತು, ನಿನ್ ಜೊತೆಲಿ ನನಗೂ ಪೂಜೆ ಆಗ್ಬೇಕು ಅಂತ ಕೇಳ್ತಾಳೆ. ಸದಾಕಾಲ ನೀನ್ ನನ್ನ ಜೊತೆಲಿ ಇರು ಅಂತ ಹೇಳ್ತಾಳೆ. ಹಂಗಾಗಿ ಮಹಿಷ ಮರ್ದಿನಿಯ ಚಿತ್ರಗಳು ಎಲ್ಲೆಲ್ಲಿದೆಯೋ 1ನೇ ಶತಮಾನದಿಂದ ಸಿಗುತ್ತೆ ನಮಗೆ. ಇಡೀ ಭರತಖಂಡ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಸಿಗುತ್ತೆ. ನಾನು ಹೇಳಿದ್ನಲ್ಲ, ಇಂಡೋನೇಷಿಯಾ, ಆಫ್ಘಾನಿಸ್ತಾನ್, ಪಾಕಿಸ್ತಾನ್, ವಿಯೆಟ್ನಾಂ, ಇವೆಲ್ಲ ಹಳೆ ಕಾಲದಲ್ಲಿ ಇವೆಲ್ಲ ಒಂದೇ ಆಗಿತ್ತಲ್ಲ. ಇಲ್ಲೆಲ್ಲ ನಮಗೆ ಶಿಲ್ಪಗಳು ಸಿಕ್ಕಿವೆ. ಎಲ್ಲಾ ಕಡೆನೂ ಮಹಿಷಾಸುರ ಮರ್ದಿನಿಯ ಜೊತೆಗೆ ಮಹಿಷ ಇದ್ದಾನೆ. ಅಂದ್ರೇನು, ನೀವು ಪೂಜೆ ಮಾಡುವಾಗ ನೀವು ರಾಕ್ಷಸನ ಪ್ರತಿಮೆಗೂ ಪೂಜೆ ಮಾಡ್ಲೇಬೇಕಲ್ಲ. ಅಭಿಷೇಕ ಮಾಡಿದ್ರೆ ನೀರು ಹಾಕಿದ್ರೆ ಮಹಿಷಾಸುರ ಮರ್ದಿನಿ ಮೇಲೆ ಬೀಳಂಗೆ ಅವನ ಮೇಲೆ ಬೀಳುತ್ತಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಭಾರತೀಯ ಪುರಾಣಗಳ ಪ್ರಕಾರ ಸಂಹಾರ ಅನ್ನೋದು ಕೇವಲ ಶಾರೀರಿಕ ಸಂಹಾರವೇ ಹೊರತು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ. ಅಂದ್ರೆ ಕೆಟ್ಟವ್ರಿಗೆ ಹೊಡಿತಾರೆ, ಅಂದ್ರೆ ಹೊಡೆದ ಮಾತ್ರಕ್ಕೆ ಅವನು ಪೂರ್ತಿ ನಾಶವಾದ ಅಂತ ಏನಿಲ್ಲ. ಅಥವಾ ಅವನನ್ನ ದೂರ ತಳ್ಳಬೇಕು ಅಂದ್ರೆ ಮತ್ತೆ ಅವನಿಗೆ ಬುದ್ಧಿಯನ್ನ ಬರಿಸಿ ಅವನ ಹತ್ರದಲ್ಲಿ ಇಟ್ಕೊಳ್ಳೋದು ಅಂತಾನೆ.